ಸೊ ನಾನೀಗ ಯಾಕೆ ಊರಿಗೆ ಬಂದೆ ಅಂತೇಳಿ ಹೇಳುವಂಥ ಟೈಮ್ ಬಂತು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಂಜಲಿ ಸಾಲಿಗ್ರಾಮ. ಸೊ ನಾನಿವತ್ತು ಆ್ಯಕ್ಚುಲಿ ಊರಿಗೆ ಬಂದದ ವಿಷಯ ಅಂತೇಳಿದ್ರೆ 2 ವಿಷಯ ಇತ್ತು. ಒಂದು ಮಾವನ ಮನೆಯದ್ದು ಪಂಚಾಂಗ ಹಾಕೋದು, ಸೊ ಅದ್ರದ್ದೇನೋ ಪ್ರೋಗ್ರಾಮ್ ಇದ್ದಿತ್ತು ಅದಕ್ಕೆ. 2ನೇ ವಿಷಯ ಅಂತೇಳಿ ಹೇಳಿದ್ರೆ ನನ್ನ ಅಣ್ಣನ ಮದುವೆ ಫಿಕ್ಸ್ ಆಯ್ತು, ಇನ್ನೊಂದು 2 ಮಂತ್ಸ್ ಇತ್ತು. ಸೊ ಅದ್ರದ್ದು ಹೇಳಿಕೆ ಇತ್ತು, ಅದಕ್ಕೋಸ್ಕರ ಬಂದದ್ದು. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಕಂತೇಳಿ ಹೇಳ್ಕೊಂಡು ಕನ್ಫ್ಯೂಷನಲ್ಲಿದ್ದು. ಸೊ ಫೈನಲಿ ಸ್ಟಾರ್ಟ್ ಮಾಡಿ ಎಲ್ಲರದ್ದು ಮನೆ ಕವರ್ ಮಾಡೋ ಒಂದಿಂದಲ್ಲ ಅಂತೇಳಿ ಅನ್ಕಂತು. ಬಟ್ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಬಿಕಾಸ್ ಅಷ್ಟು ಫ್ಯಾಮ್ಲಿ ಇತ್ತಿಲ್ಲ. ಸೊ ನಾವಿವತ್ತು 6 ಮನೆ ಫಿನಿಶ್ ಮಾಡಿತ್ತು. ಸೊ ಇನ್ನು ನೆಕ್ಸ್ಟ್ ನಾಳೆ ವಾಪಸ್ ಹೋಗ್ಬೇಕು. ಸೊ ಒಂದು ಮದುವೆ ಅನ್ನುವಂಥದ್ದು ಎಷ್ಟು ದೊಡ್ಡ ವಿಷಯ, ಅದರಲ್ಲಿ ಇಡೀ ಫ್ಯಾಮ್ಲಿ ಮೆಂಬರ್ಸ್ ಇದು ಖುಷಿ ನೋಡ್ಲಿಕ್ಕೆ ಅಂತಿತ್ತಲ್ಲ. ಎಷ್ಟು ಬೇಗ 2 ಮಂತ್ಸ್ ಆತಂತ ಕಾಯ್ತಾ ಇದ್ದೆ ಮದುವೆಗೋಸ್ಕರ. ಸೊ ಲಿಟ್ರಲಿ 4 ಇಯರ್ಸಿಂದ ಈ ದೊಡ್ಡ ಫ್ಯಾಮ್ಲಿನ ಮಿಸ್ ಮಾಡ್ಕೊಂತ ಇದೆ. ಈಗ ಬಂದು ತುಂಬ ಖುಷಿ ಆದಿತ್ತು. ಬಟ್ ಬೇಜಾರು ಅಂತೇಳಿ ಹೇಳಿದ್ರೆ ಇವ್ರು ಯಾರ ಮನೇಲೂ ಒಂದಿನ ಐಕಮ್ ಕಾತಿಲ್ಲ ಅನ್ನುವಂಥದ್ದು. ಸೊ ನನ್ನ ಫ್ಯಾಮ್ಲಿನ ಬಿಟ್ಬಿಟ್ಟು ಚೂರು ಮನಸ್ಸಿಲ್ಲ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ನಾನು ವಾಪಸ್ ನಮ್ಮ ಊರಾದಂಥ ಕುಂದಾಪುರಕ್ಕೆ ಹೊಯ್ಲೇಬೇಕಲ್ಲ. ಸೊ ಇದು ಬರೀ ಫ್ಯಾಮ್ಲಿನ ಬಿಟ್ಟು ಬಪ್ಪಕ್ಕೆ ನಾನು ಇಷ್ಟು ಒದ್ದಾಡಿ ಹರಕೆ ಬಂದಿದೆ. ನಾಳೆ ನಾನು ಮೀಟಪ್ಗೆ ಹೋಗ್ತಿದ್ದು ನಂದು ಕಸಿನ್ಸನ್ನು. ನಂಗೆ ಗೊತ್ತಿಲ್ಲ ನಾನು ನಾಳೆ ಹೆಂಗಿರುತ್ತೆ ಅಂತೇಳಿ ಹೇಳ್ಕೊಂಡು. ಸೊ ಮುಂದಿನ ಅಪ್ಡೇಟಿಗಾಗಿ ನನ್ನ ಅಕೌಂಟ್ನ ತಪ್ಪದೆ ಫಾಲೋ ಮಾಡಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಬಾಯ್ ಬಾಯ್.